ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನಂದರೆ, ಇವತ್ತು ಹರಿಪ್ರಿಯ ಬರ್ಡೇ ಇದೆ ಗೈಸ್. ಸೊ ಹಂಗಾಗಿ ಬರ್ಡೇ ಅಂದರೆ ತುಂಬ ಗ್ರ್ಯಾಂಡಾಗೆಲ್ಲ ಏನು ಸೆಲೆಬ್ರೇಟ್ ಮಾಡಿದ್ರೆ ಅವಳಿಗೆ ಸೆಲೆಬ್ರೇಷನ್ಸ್ ಆಗಲಿ ಈ ಗಿಫ್ಟ್ಸ್ ಆಗಲಿ ಇದೆಲ್ಲ ಯಾವುದೂ ಅವಳಿಗೆ ಇಷ್ಟನೇ ಇಲ್ಲ ಗೈಸ್. ಆದರೂ ನಮ್ಮ ಸಮಾಧಾನಕ್ಕೆ ಏನಾದರೂ ಒಂದು ಸಣ್ಣ ಪುಟ್ಟದಾಗಿ ಏನಾದರೂ ಒಂದು ಮಾಡ್ತೀವಿ. ಸೊ ಅಂದರೆ ಜಾಸ್ತಿ ಸೋಸೋದು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಏನು ಮಾತಾಡೋದು ಅಂದರೆ, ಏನು ದೊಡ್ಡದಾಗೆಲ್ಲ ಏನು ಸೆಲೆಬ್ರೇಷನ್ ಇಲ್ಲ, ನಾರ್ಮಲಾಗಿ ಬರ್ಡೇ ಹೆಂಗೆ ಮಾಡ್ತಾರೋ ಹಂಗೆ ಮಾಡ್ತೀವಿ ಗೈಸ್. ಆಮೇಲೆ ಫುಲ್ ಡೇ ಇವತ್ತು ನಾನು ಅವಳು ಜೊತೆಗಿರ್ತೀವಿ. ಇವತ್ತು ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನು ಮಾಡ್ತೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ಗೈಸ್ ಈ ವ್ಲಾಗಲ್ಲಿ. ಫಸ್ಟ್ ಇವಾಗ ನಾನು ರೆಡಿ ಆಗಿದ್ದೀನಿ, ಹೆಂಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ? ರೆಡಿ ಆಗಿದ್ದೀನಿ ನಾನು ಇವಾಗ. ಅವಳಿಗೆ ಸನ್ಫ್ಲವರ್ಸ್ ಅಂದರೆ ತುಂಬ ಇಷ್ಟ ಗೈಸ್ ಅವಳಿಗೆ. ಹಂಗಾಗಿ ಇವಾಗ ಫಸ್ಟು ಬೊಕ್ಕೆ ಶಾಪ್ಗೆ ಹೋಗಬೇಕು. ಬೊಕ್ಕೆ ಶಾಪ್ಗೆ ಹೋಗಿ ಅವಳಿಗಲ್ಲಿ ಬೊಕ್ಕೆ ತೊಗೊಂಡು ಆಮೇಲೆ ನಿಮಗೆ ಸಿಗ್ತೀನಿ ಗೈಸ್, ಓಕೆ? ಮಾಡಿಬಿಟ್ಟೆ ನಾನು ಈ ಥರ ರೆಡಿ ಆಗಿರೋದಕ್ಕೆ ಕಾರಣ, ಫಸ್ಟು ನಾವು ದೇವಸ್ಥಾನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಗೈಸ್. ಹಂಗಾಗಿ ಟ್ರೆಡಿಷ್ನಲ್ ರೆಡಿ ಆಗಿದೆ, ಓಕೆ? ಸೊ ಗೈಸ್ ನಾನು ಇವಾಗ ಬೊಕ್ಕೆ ತೊಗೊಂಡಾಯಿತು, ಮೆಟ್ರೋ ಹತ್ತಕ್ಕೆ ಹೋಗ್ತಾಯಿದ್ದೀನಿ ಗೈಸ್. ಸ್ಟೆಪ್ಸ್ ಹತ್ತಾಯಿದ್ದೀನಿ, ಸುಸ್ತಾಗ್ತೈತೆ, ಏನೂ ತಿಂದಿಲ್ಲ ಬಿಡಲ್ಲ, ಅದಕ್ಕೆ ಬೊಕ್ಕೆ ಈ ಥರ ಮಾಡಿಸಿದ್ದೀನಿ ಗೈಸ್. ಚೆನ್ನಾಗಿದೆಯಾ? ಆ್ಯಕ್ಚುಲಿ ಈ ಥರ ಚಾಕ್ಲೇಟ್ ಹಾಕಿ ಮಾಡಿಕೊಡೋದು ಫೋನಲ್ಲಿ ರೀಲ್ಸಲ್ಲಿ ನೋಡಿದ್ದೆ. ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಇದ್ದಾರೆ ನಂಗೆ ಗೊತ್ತಿರೋರು, ಅವ್ರು ಮಾಡ್ಕೊಡ್ತಾರೋ ಇಲ್ವೋ ಅಂತ ಡೌಟ್ ಇತ್ತು, ಬಟ್ ಅದೇ ಮಾಡ್ಕೊಟ್ರು. ಈಗ ಅವಳನ್ನ ಮೀಟ್ ಮಾಡಿ. ಸೊ ಗೈಸ್ ನಾನು ಇವಾಗ ಮೆಟ್ರೋ ಹಿಡ್ಕೊಂಡೀಗ ನಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಸಿಕ್ಕಾಪಟ್ಟೆ ಲೇಟಾಗಿ ಹೋಗಿದೆ ಗೈಸ್. ಬರ್ಡೇಗಳನ್ನ ತುಂಬ ವೆಯ್ಟ್ ಮಾಡಿಸ್ತಾ ಇದ್ದೀನಿ. ಆಲ್ರೆಡಿ ಕಲ್ಪನಂತರ ಕಾಯ್ಕೊಂಡು ಬರ್ತಾಳೆ ನೋಡಿ, ಹೋಗಿದ ತಕ್ಷಣ ಅವನಿ ಅಂತ. ಸೊ ಗೈಸ್ ನೋಡಿ ಗೈಸ್, ಬರ್ಡೇ ಗರ್ಲ್ ಏನು ಮಿಂಚ್ತಾವಳೆ ಹಂಗೆ. ಈಗ ಇವಳು ಬಂದು ನಾವು ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಗೈಸ್. ದೇವಸ್ಥಾನಕ್ಕೆ ಹೋಗೋದ್ಮೇಲೆ ಇಲ್ಲಿಗೆ ನೀವು ಹೇಗೆ ಹೇಳ್ತೀರಾ ಹಾಗೆ. ನಾನೇನಿಲ್ಲಪ್ಪ, ನಾನು ನೀನು ಕರೆದೆ ನಾನು ಬಂದೆ ಅಷ್ಟೇ. ನೀನೇನಂದೆ? ಫುಲ್ ಡೇ ಸುತ್ತಾಡಬೇಕು ಅಂದೆ. ಸುತ್ತಾಡೋಣ, ಸರಿ, ನೋಡೋಣ ಎಲ್ಲಿ ಅಂತ ಹೇಳಿಲ್ಲ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಹೇಳು ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ನಾಷ್ಟ ಮಾಡ್ಕೊಂಡು ಅಷ್ಟು. ನಾವು ಬೆಳಗಿನ ತಿಂದಿಲ್ಲ, ತಿಂದ್ಬಿಟ್ಟು ಆಮೇಲೆ ನೋಡೋಣ ಕಾಯ್ಸ್. ನಮಗೆ ನಾವು ಇಲ್ಲಿ ರೋಡಲ್ಲಿ ವಿಡಿಯೋ ಮಾಡ್ತಾಯಿದ್ದೀವಿ. ನಾವು ಕ್ಯಾಮ್ರಾ ಹಿಡ್ಕೊಂಡು ಬರ್ತಾ ಇರೋದಕ್ಕೆ ಜನಗಳು ಯಾವ ರೇಂಜಿಗೆ ನೋಡ್ತಾರಂದರೆ ಅವರು ಎದುರ್ಕೋತವ್ರು, ಯಾಕಂತ ಗೊತ್ತಿಲ್ಲ. ದಟ್ ಕೇರಳ ಇನ್ಸಿಡೆಂಟ್. ಓಕೆ ಗೈಸ್, ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ಸಿಗ್ತೀವಿ ನಿಮಗೆ. ಬಾಯ್ ಬಾಯ್ ಗೈಸ್. ನಾವಿವಾಗ ದೇವಸ್ಥಾನದಿಂದ ಬಂದು ಆಚೆ ನಡ್ಕೊಂಡು ಹೋಗ್ತಾಯಿದ್ದೀವಿ ನೋಡಿ. ಬೊಟ್ಟೆಲ್ಲ ಇಟ್ಕೊಂಡು ಒಳ್ಳೆ ಕಾಣಿಸ್ತಾರೆ. ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಅಕ್ಕನ ಬರ್ಡೇಗೆ ಏನೋ ಹೇಳಕ್ಕೆ ಬಂದೆ ಮಕ್ಕಳು. ಸೆಲೆಬ್ರೇಟ್ ಅಂದರೆ ಆರೆಂಜ್ ಏನಿಲ್ಲ ಗೈಸ್, ಮಾಡ್ತೀವಿ ಅಂದರೆ ಇವಳು ಮಾಡಿಸ್ಕೊಳ್ಳಲ್ಲ, ಸಿಂಪಲ್ಲಾಗಿ ಮಾಡೋಣ ಅಂದ್ಕೊಂಡಿದ್ದೀವಿ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನಿಮಗೆ ಸೆಲೆಬ್ರೇಷನ್ದು ವಿಡಿಯೋ ಆದರೆ ಆಮೇಲೆ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹಾಕ್ತಿರ್ತೀನಿ, ನೋಡ್ಕೊಳ್ಳಿ, ಓಕೆ? ಅಲ್ಲಿ ಹೋಗಿ ಹಾಕೊಂಡೆ ಗೈಸ್. ನಾನು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಜಾತ್ರೆ ಗೈಸ್, ಇವ್ರು ನೋಡಿ ನಾನು ಅವಳು ಮ್ಯಾಚಿಂಗ್ ಮಾಡ್ಸಿ ಬ್ಯಾಟ್ ವಿನ್ನಿಂಗ್. ಓಕೆ ಗೈಸ್, ಅಲ್ಲಿ ಹೋಗಿ ನಿಮಗೆ ಸಿಗ್ತೀವಿ. ಸೊ ಈಗ ಜಸ್ಟ್ ನಾವು ಊಟ ಮಾಡಿ ನಮ್ಮ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ. ಸರ್ಪ್ರೈಸಿಂಗ್ ಗಿಫ್ಟ್ಸ್ ಎಲ್ಲ ಕೊಟ್ಲು, ಖುಷಿ ಆಯಿತು. ಸೊ ಇವಾಗ ನಾವು ರೈನ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಆಟೋ ಬುಕ್ ಮಾಡಿದ್ದೀವಿ, ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಬನ್ನಿ.
ನಾವೀಗ ಮಾಲ್ ಹತ್ರ ಬಂದಿದ್ದೀವಿ. ಈ ಸೆಟಪ್ ಏನು ಗೊತ್ತಾನ, ಬಿಸಿಲು ಸಿಕ್ಕಾಪಟ್ಟೆ ಇದೆ ಗಾಯ್ಸ್, ಸಿಕ್ಕಾಪಟ್ಟೆ ಬಿಸಿಲು. ಮನೇಲಿದ್ದರೆ ಯಾವ ಬಿಸಿಲು ಗೊತ್ತಾಗ್ತಾ ಇರಲಿಲ್ಲ. ಅಪರೂಪಕ್ಕೆ ಆಚೆ ಬಂದರೆ ಹಿಂಗೆ, ಅಪರೂಪಕ್ಕೆ ಆಚೆ ಬಂದರೆ ಅಂತ ಇದ್ದೀನಿ. ಅಪರೂಪಕ್ಕೆ ಆಚೆ ಬಂದರೆ ಹಿಂಗೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. ಅಪರೂಪಕ್ಕೆ ಆಚೆ ಬಂದರೆ ಹಿಂಗೆ ಬಿಸಿಲು ಸ್ವಲ್ಪ ಸೆಟ್ ಆಗಲ್ಲ. ನಂಗೆ ಕಪ್ಪಗಾಗ್ಬಿಟ್ರೆ ಅದರ ಬನ್ನಿ. ಹರಿಪ್ರಿಯಾ ಬರ್ಡೇ ಗರ್ಲ್, ಹೆಂಗಿತ್ತು ನಿಮ್ಮ ಬರ್ಡೇ ಇವತ್ತು? ಲಾಸ್ಟಲ್ಲಿ ಕೇಳ್ತೀನಿ, ಇವಾಗ ಹೇಳ್ಬೇಡ. ಸೊ ಓಕೆ ಗೈಸ್, ಮಾಲಲ್ಲಿ ಏನು ಮಾಡಲ್ಲ, ಸುಮ್ಮನೆ ಅಲ್ಲಿ ಹಂಗೆ ಕುತ್ಕೊಂಡು ಮಾತಾಡ್ಕೊಂಡು ಆಮೇಲೆ ಸಿಗ್ತೀವಿ. ಸೊ ಗೈಸ್, ಇವತ್ತಿನ ದಿನ ಹಿಂಗಿತ್ತು. ಹಾಗೆ ಮಾಲ್ ಒಳಗಡೆ ಹೋಗ್ಬಿಟ್ಟು ಸಿಗ್ತೀವಿ ಅಂತ ಹೇಳಿದ್ವಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಗೈಸ್, ವೀಡಿಯೋನೇ ಮಾಡೋಕ್ಕಾಗಲಿಲ್ಲ. ಇವಾಗ ಕೇಳೋಣ, ನಾನು ಲಾಸ್ಟಲ್ಲಿ ಕೇಳ್ತೀನಿ ಅಂತ ಹೇಳಿದ್ನಲ್ಲ. ಹರಿಪ್ರಿಯಾ ಅವರೇ, ಹೆಂಗಿತ್ತು ಇವತ್ತು ನಿಮ್ಮ ಬರ್ಡೇ? ತುಂಬ ಚೆನ್ನಾಗಿತ್ತು, ಮೆಮೊರೇಬಲ್ ಡೇ ಆ್ಯಸ್ ಆಲ್ವೇಸ್. ತುಂಬ ಸ್ಪೆಷಲಾಗಿ ಫೀಲ್ ಆಯಿತು. ಈ ಸಲ ಹೊಸದಾಗಿ ಏನಿತ್ತು? ಹಾಂ, ಈ ಹೊಸದಾಗಿ ನನಗೆ ಸನ್ಫ್ಲವರ್ ಡಬಲ್ ಧಮಾಕ ಸನ್ಫ್ಲವರ್ ಸಿಕ್ತು. ಸೊ ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಹಿಂಗೆ ಎಲ್ಲ ಬರ್ಡೇನೂ ಖುಷಿಯಾಗಿರಬೇಕು ಅಂತ ನನ್ನ ಹೆಸರು. ಆಮೇಲೆ ಇವ್ಳು ನೀನು ಕೊಟ್ಟಿದ್ದ ಗಿಫ್ಟ್ಸ್ ಆಗಲಿ, ಚೆನ್ನಾಗಿ ತಿಂದ್ವಿ, ಎಲ್ಲ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಒಂಥರ ಓವರ್ವೆಲ್ಮ್ ಆದೆ. ಅವಳಿಗೆ ಮಾತು ಬರ್ತಾ ಇಲ್ಲ ಗೈಸ್, ಸ್ಪೀಚ್ಲೆಸ್ ಆಗ್ಬಿಟ್ಟು ಅವಳೆ. ಈಗ ಸ್ವಲ್ಪ ತಲ್ಲ ಅವಳ ಕಣ್ಣಲ್ಲಿ ನೀರು ಬರುತ್ತೆ, ಸರಿನಾ? ಅದೆಲ್ಲ ಕ್ಯಾಪ್ಚರ್ ಮಾಡಿ ಈಗಲೇ ಬರ್ತಾಯಿದೆ. ನಾನು ಸುಮ್ಮನೆ ಹೇಳ್ದೆ, ಅವಳು ಸೀರಿಯಸ್ ಆಗಿ ಹೊಳ್ತಾಳೆ. ಒಂಚೂರು ಕಣ್ಣೀರು ಗೈಸ್, ಅವಳು ಅಳ್ತಾವಳೆ ಗೈಸ್, ಓಡೋಗ್ಬಿಟ್ಲು ಗೈಸ್, ಅವಳು ಅಳ್ತಾವಳೆ. ಇರಿ ಆಮೇಲೆ ಸಿಗ್ತೀನಿ ಗೈಸ್. ಸೊ ವಿಡಿಯೋ ಕಂಪ್ಲೀಟಾಗಿ ನೋಡಿರ್ತೀರ ಅನ್ಕೋತೀನಿ. ಆಬ್ವಿಯಸ್ಲಿ ತುಂಬ ಖುಷಿ ಆಯಿತು ನನಗೆ ನನ್ನ ಬರ್ಡೇ ಇಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದಕ್ಕೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಐ ವುಡ್ ಲೈಕ್ ಟು ಥ್ಯಾಂಕ್ ಹರ್ ಅ ಲಾಟ್. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ, ಬಟ್ ಆಲ್ಸೋ ಈ ಥರ ಸೆಲೆಬ್ರೇಷನ್ ಅಪ್ಪ ಅಮ್ಮ ನಮ್ಮ ಜೊತೆಗಿರೋ ಸಿಬ್ಲಿಂಗ್ಸ್ಗಳು ಮಾಡಿದ್ರೂ ಅದೆಷ್ಟು ಸ್ಪೆಷಲ್ ಅನಿಸುತ್ತೋ. ಬೇರೆ ಫ್ಯಾಮಿಲಿಯಿಂದ ಎಲ್ಲಿಂದನೋ ಬಂದು ನನ್ನ ಜೊತೆ ಅಷ್ಟು ಕನೆಕ್ಟ್ ಆಗಿ ನನಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದಾಳೆ ಅಂದಾಗ ಇಟ್ ಫೀಲ್ಸ್ ವೆರಿ ಸ್ಪೆಷಲ್ ಆ್ಯಂಡ್ ವಾರ್ಮ್. ಲೈಕ್ ಈ ಥರ ಕಂಪ್ಯಾನಿಯನ್ ಎಲ್ಲರೂ ಲೈಫಲ್ಲೂ ಇರಬೇಕು. ಮೇ ಬಿ ನೀವು ಹುಡುಗ ಆಗಿದ್ದರೆ ಹುಡುಗ ಫ್ರೆಂಡ್ ಆಗಿನೂ ಸರಿ, ಹುಡುಗಿ ಆಗಿದ್ದರೆ ಹುಡುಗಿ ಫ್ರೆಂಡ್ ಆಗಿದ್ರೂ ಸರಿ, ಈ ಥರ ಕಂಪ್ಯಾನಿಯನ್ಸ್ ನಮ್ಗೆ ತುಂಬ ಇಂಪಾರ್ಟೆಂಟ್. ಕೆಲವು ವಿಷಯಗಳು ಪೇರೆಂಟ್ಸ್ಗೆ ಹೇಳ್ಬೇಕು ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅಂತ ಅನ್ಸಲ್ಲ, ಯಾಕಂದರೆ ಅಷ್ಟು ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಂಥ ಸೆನ್ಸಿಬಲ್ ಮ್ಯಾಟರ್ಸ್ನ ನಾವು ನಮ್ಮವ್ರ ಹತ್ರ ಹೇಳ್ಕೊಬೋದು. ಸೊ ಶಿ ಈಸ್ ಮೋರ್ ದ್ಯಾನ್ ಮೈ ಕಂಪ್ಯಾನಿಯನ್, ಶಿ ಈಸ್ ಮೋರ್ ದ್ಯಾನ್ ಮೈ ಎವ್ರಿಥಿಂಗ್. ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಸಚ್ ಥಿಂಗ್ಸ್. ಎಷ್ಟೊಂದು ಜನಕ್ಕೆ ಮೇ ಬಿ ಇದು ಚಿಕ್ಕ ಸೆಲೆಬ್ರೇಷನ್ಸ್ ಆಗಿರ್ಬೋದು, ಕೇಕ್ ಕಟ್ಟಿಂಗಲ್ಲೇ ಇದೆ, ಗಿಫ್ಟ್ಸ್ಗಳು ನೋಡಿರ್ತೀರ, ಅಷ್ಟು ಚಿಕ್ಕದಲ್ಲಿ ಏನೇನಿದೆ ಅಂತ. ಬಟ್ ದಟ್ ಮೀನ್ಸ್ ಮೀ ಅ ಲಾಟ್. ಮೇ ಬಿ ಬೇರೆ ಒಬ್ರೊಬ್ಬರು ಇಂಟೆನ್ಷನ್ ಒಂದೊಂಥರ ಅಲ್ವಾ, ನನಗೆ ಅದು ತುಂಬ ಜಾಸ್ತಿ. ಮೋರ್ ದ್ಯಾನ್ ಅ ಟನ್ ಆಫ್ ಗೋಲ್ಡ್, ಅ ಟನ್ ಆಫ್ ಡೈಮಂಡ್ಸ್ ಅನ್ನೋ ಥರ. ಐ ಫೆಲ್ಟ್ ವೆರಿ ಹ್ಯಾಪಿ ಆ್ಯಂಡ್ ಸ್ಪೆಷಲ್. ಮೇ ಬಿ ಐ ಜಸ್ಟ್ ಹೋಪ್ ಈ ನಮ್ಮ ಬಾಂಡ್ ಬಂದು ಲೈಫ್ ಲಾಂಗ್ ಕಂಟಿನ್ಯೂ ಆಗಬೇಕು. ಅಂದರೆ ನನಗೂ ಅವಳಿಗೂ ಬೇಜಾನ್ ಕರ್ಸಸ್ ಆಗಲಿ ಬ್ಲೆಸ್ಸಿಂಗ್ಸ್ ಆಗಲಿ ಎಷ್ಟೊಂದು ಜನ ಕೊಟ್ಟಿದ್ದಾರೆ. ಬಟ್ ಆಲ್ಸೋ ಐ ವಾಂಟ್ ಟು ಲೈಕ್ ನಾವಿಬ್ಬರು ಇದನ್ನ ಓವರ್ಕಮ್ ಮಾಡಬೇಕು. ಓವರ್ಕಮ್ ಅಂದರೆ ಏನು ಹೇಳೋಕೆ ಗೊತ್ತಾಗ್ತಿಲ್ಲ. ಆರ್ ಬಾಂಡ್ ಇಸ್ ಸೋ ಹಾರ್ಡ್ ದ್ಯಾಟ್ ಇಟ್ ಈಸ್ ವೆರಿ ಟೈಟನ್ಡ್ ದಟ್ ನೋ ಒನ್ ಕ್ಯಾನ್ ನಮ್ಮಿಬ್ಬರನ್ನ ದೂರ ಮಾಡೋಕ್ಕಾಗಲ್ಲ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ದಟ್ ನನ್ನ ಬರ್ಡೇನ ಇಷ್ಟು ಸ್ಪೆಷಲಾಗೂ ಮಾಡ್ಬೋದು ಅಂತ ನನಗೆ ನೆನೆ ಗೊತ್ತಾಯಿತು. ಆ್ಯಂಡ್ ಐ ಆಮ್ ವೆರಿ ಬ್ಲೆಸ್ಡ್ ಟು ಹ್ಯಾವ್ ಹರ್. ಶಿ ಈಸ್ ಸಚ್ ಅ ಬೂನ್. ಸಾರಿ, ಕನ್ನಡದಲ್ಲೆಲ್ಲ ತಡೀಕು. ಓಕೆ, ನಂಗೆ ತುಂಬ ಸ್ಪೆಷಲ್ ಅನಿಸ್ತು. ಹೋಲ್ ಹಾರ್ಟೆಡ್ಲಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್ ಮಚ್ಚ. ಐ ಲವ್ ಯು ಸೋ ಮಚ್. ಹಿಂಗೆ ಯಾವಾಗಲೂ ನನ್ನ ಜೊತೆ, ನನ್ನ ಸಾಯೋವರೆಗೂ ನನ್ನ ಜೊತೆ ಹಿಂಗೆ ಇರು. ಆ್ಯಕ್ಚುಲಿ ಅವಳ ಮನೆಗೇ ಬಂದಿರೋದು.
ಅವಳು ಇನ್ನೂ ಮಲ್ಗೋಳೆ ಫುಲ್ಲು. ಮೇ ಬಿ ಆ ಚಾಟ್ ಅಂದರೆ ಆ ಗ್ರೀಟಿಂಗ್ ಕಾರ್ಡ್ ನೋಡಿರ್ತೀರ ಅನಿಸುತ್ತೆ. ಅವಳೇ ನೈಟ್ 12 ಗಂಟೆ ತನಕ ಮಾಡಿರೋದು. ತುಂಬ ಎಫರ್ಟ್ ಹಾಕಿ ಮಾಡಿದ್ದಾಳೆ. ಮೇ ಬಿ ಟಯರ್ಡ್ ಆಗಿದೆನೋ, ಸೊ ಶಿ ಸ್ಲೀಪಿಂಗ್. ನಾನು ಎಂಡಿಂಗ್ ಕೊಟ್ಬಿಡೋಣ ವೀಡಿಯೋಗೆ. ನನಗೇನು ಅನಿಸ್ತು ಅಂತ ಹೇಳ್ಕೊಬೇಕು ಅಂತ ಅನಿಸ್ತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಡೂ ಟ್ಯಾಗ್ ನಿಮ್ಮ ಲೈಫಲ್ಲಿ ಈ ಥರ ದ ಬೆಸ್ಟ್ ಕಂಪ್ಯಾನಿಯನ್, ದ ಒನ್ ಆ್ಯಂಡ್ ಒನ್ ಅಂತ ನಿಮಗಿರುತ್ತಲ್ಲ, ಅವ್ರನ್ನ ಕಮೆಂಟ್ ಮಾಡಿ. ಅವ್ರ ಹತ್ರ ಎಲ್ಲ ಹೇಳ್ಕೊಳ್ಳಿ. ಫೀಲ್ ಸೋ ಹ್ಯಾಪಿ ದಟ್ ಅವ್ರು ನಿಮ್ಮ ಜೊತೆ ಇದ್ದಾರೆ. ಇರೋ ಟೈಮ್ನ ತುಂಬ ಖುಷಿಯಿಂದ ಟೈಮ್ ಸ್ಪೆಂಡ್ ಮಾಡಿ. ಸೊ ಸ್ಟೇ ಪಾಸಿಟಿವ್, ಸ್ಪ್ರೆಡ್ ಪಾಸಿಟಿವಿಟಿ. ಥ್ಯಾಂಕ್ ಯು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಅಂಟಿಲ್ ದೆನ್ ಬಾಯ್.